ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ದೇವರ ವಾಕ್ಯವನ್ನು ಆಲಿಸೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಸಾಯಂಕಾಲವಾದ ಮೇಲೆ ಯೇಸು ಸ್ವಾಮಿಯ ಶಿಷ್ಯರು ಸರೋವರಕ್ಕೆ ಹೋಗಿ ದೋಣಿಯನ್ನು ಹತ್ತಿ ಕಫರ್ನವಿನ ಕಡೆ ಸಾಗಿದರು. ಆಗಲೇ ಕತ್ತಲು ಕವಿದಿತ್ತು. ಯೇಸು ಅವರ ಬಳಿಗೆ ಇನ್ನೂ ಬಂದಿರಲಿಲ್ಲ. ಅಷ್ಟರಲ್ಲಿ ರಭಸವಾದ ಗಾಳಿ ಬೀಸತೊಡಗಿತು. ಸರೋವರವು ಅಲ್ಲೋಲ ಕಲ್ಲೋಲವಾಯಿತು. 5-6 ಕಿಲೋಮೀಟರಿನಷ್ಟು ಹುಟ್ಟು ಹಾಕಿರಬೇಕು. ಆಗ ಯೇಸು ನೀರಿನ ಮೇಲೆ ನಡೆಯುತ್ತಾ ದೋಣಿಯನ್ನು ಸಮೀಪಿಸುತ್ತಿರುವುದು ಶಿಷ್ಯರಿಗೆ ಕಾಣಿಸಿತು. ಅದನ್ನು ನೋಡಿ ಅವರು ಹೆದರಿದರು. ಆಗ ಯೇಸು, ನಾನೇ, ಇನ್ಯಾರೂ ಅಲ್ಲ, ಅಂಜಬೇಡಿ ಎಂದು ಹೇಳಿದರು. ಶಿಷ್ಯರು ಅವರನ್ನು ದೋಣಿಯೊಳಕ್ಕೆ ಬರಮಾಡಿಕೊಳ್ಳುವುದಲ್ಲಿದ್ದರು. ಅಷ್ಟರಲ್ಲಿ ದೋಣಿಯು ಸೇರಬೇಕಾಗಿದ್ದ ದಡವನ್ನು ತಲುಪಿತು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಪವಿತ್ರ ಬೈಬಲಿನಲ್ಲಿ ಅದೆಷ್ಟೋ ಬಾರಿ ದೇವರ ಮಾತು ಭಯ ಪಡಬೇಡ, ಅಂಜಬೇಡ, ಹೆದರಬೇಡ ಎಂಬುದಾಗಿ ಅನೇಕ ಜನರಿಗೆ ಹೇಳಿದ್ದನ್ನು ನಾವು ಕೇಳ್ತೇವೆ. ಇದು ಕೇವಲ ಆಶ್ವಾಸನೆ ಮಾತ್ರವಾಗಿರದೆ ನಿಜವಾಗಿಯೂ ದೇವರು ಕಷ್ಟ ಪಡುವವರೊಂದಿಗೆ, ಸಮಸ್ಯೆ ಇದ್ದವರಿಗೆ, ನಿರಾಶೆಯಿಂದಿದ್ದವರೊಂದಿಗೆ ಪ್ರಯಾಣ ಮಾಡ್ತಾರೆ. ದೇವರು ಇದ್ದಾರೆ ಎಂಬ ಒಂದು ಅರ್ಥವನ್ನು ನಮಗೆ ಕೊಡ್ತಾರೆ. ಆದರೂ ಅಲ್ಪ ವಿಶ್ವಾಸಿಗಳಾದ ನಾವು, ಅಂಜುಬುರುಕರಾದ ನಾವು, ಸಂಶಯ ಪಡುವಂತಹ ವ್ಯಕ್ತಿಗಳಾದ ನಾವು ಅನೇಕ ಬಾರಿ ದೇವರ ಈ ಮಾತಿನಲ್ಲಿ ವಿಶ್ವಾಸ ಇಡದೆ ದೇವರಿಂದ ನಾವು ದೂರ ಹೋಗ್ತೇವೆ. ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ, ರೋಗಗಳು ಬಂದಾಗ, ಸಾಲವಾದಾಗ, ಅನಾಹುತ ನಡೆದಾಗ, ಯೋಚಿಸಿದ ಕೆಲಸಗಳು ನಡೆದೇ ಇದ್ದಾಗ ನಾವು ಅಂಜ್ತೇವೆ. ದೇವರನ್ನು ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತೇವೆ. ಇಂಥ ಸಮಯದಲ್ಲಿ ದೇವರ ವಾಕ್ಯದ ಮೇಲೆ ವಿಶ್ವಾಸವಿಟ್ಟು, ದೇವರಲ್ಲಿ ವಿಶ್ವಾಸವಿಟ್ಟು ಮುನ್ನಡೆದಾಗ ಖಂಡಿತವಾಗಿ ದೇವರು ನಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾರೆ, ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಎಂಬ ಸಂದೇಶವನ್ನು ಇವತ್ತಿನ ಈ ಒಂದು ಘಟನೆ ನಮಗೆ ಜ್ಞಾಪಿಸುತ್ತೆ. ಪವಿತ್ರ ಧರ್ಮಸಭೆಯ ಇತಿಹಾಸದಲ್ಲಿ ನೋಡಿದಾಗ ಅನೇಕ ಘಟನೆಗಳು ಇಲ್ಲಿ ದೇವರು ತನ್ನ ಜನರೊಂದಿಗೆ ಇದ್ರು ಎಂಬುದನ್ನು ನಾವೀಗ ನೋಡೋಣ. ಆದಿಕಾಂಡ ಅಧ್ಯಾಯ 15 ವಾಕ್ಯ 1ರಲ್ಲಿ ದೇವರು ಅಬ್ರಹಾಮನಿಗೆ ಹೇಳುವಂತ ಮಾತು, ಅಂಜಬೇಡ, ನಾನು ನಿನ್ನೊಡನೆ ಇದ್ದೇನೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅಬ್ರಹಾಮನಿಗೆ ಮಕ್ಕಳಿಲ್ಲ ಎಂಬ ಒಂದು ಚಿಂತೆಯನ್ನು ಬಿಟ್ಟರೆ ಬೇರೆ ಎಲ್ಲ ರೀತಿಯಿಂದ ಆತ ಸಂಪೂರ್ಣನಾಗಿದ್ದ. ಹೆಂಡತಿ, ಸಂಪತ್ತು, ಹಣ, ಕುರಿಗಳು, ಹೀಗೆ ಎಲ್ಲವೂ ಅವನಲ್ಲಿ ಇತ್ತು. ಆದರೆ ಮಕ್ಕಳು ಇಲ್ಲ ಎಂಬ ಒಂದು ಚಿಂತೆ ಅವಳಲ್ಲಿತ್ತು. 75ನೇ ವಯಸ್ಸಿನಲ್ಲಿ ದೇವರು ಆತನನ್ನು ಕರೆದಾಗ ದೇವರ ಕರೆಗೆ ಆತ ಹೋಗುಡ್ತಾನೆ. ದೇವರು ಹೇಳ್ತಾರೆ, ನಿನ್ನಿಂದ ನಾನೊಂದು ದೊಡ್ಡ ಜನಾಂಗವನ್ನು ಉಂಟು ಮಾಡ್ತೇನೆ, ಇದರಿಂದ
ಅಬ್ರಹಾಮನಿಗೆ ಸ್ವಲ್ಪ ಚಿಂತೆಯಿಂದ ದೂರವಾದರೂ ಅದರ ಸಮಸ್ಯೆ ದೂರವಾಗೋಲ್ಲ. ದೇವರು ಹೇಳಿದಾಗ ನಾನು ನಿನ್ನಿಂದ ಒಂದು ದೊಡ್ಡ ಜನಾಂಗವನ್ನು ಉಂಟು ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದಾಗ ಅಬ್ರಾಮ ಹೇಳ್ತಾನೆ, ಅದೇಗೆ ಸಾಧ್ಯ ಸ್ವಾಮಿ, ನನಗೆ ಮಕ್ಕಳಿಲ್ಲ, ನನಗೆ ವಾರಸುದಾರರು ಯಾರೂ ಇಲ್ಲ. ಆಗ ದೇವರು ಹೇಳುವಂತ ಮಾತು, ಅಬ್ರಹಾಮನೇ ಅಂಜಬೇಡ, ಆಕಾಶದೆಡೆಗೆ ನೋಡು, ಅಲ್ಲಿರುವಂತಹ ನಕ್ಷತ್ರಗಳನ್ನು ನೋಡು, ಅಲ್ಲಿ ಎಷ್ಟು ನಕ್ಷತ್ರಗಳಿವು, ಅದಕ್ಕಿಂತ ದುಪ್ಪಟ್ಟು ನಾನು ನಿನ್ನ ಸಂತತಿಯನ್ನು ಅಭಿವೃದ್ಧಿಗೊಳಿಸುತ್ತೇನೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರ ಈ ಮಾತಿನಲ್ಲಿ ವಿಶ್ವಾಸ ಇಟ್ಟಂತ ಅಬ್ರಹಾಮ ವಿಶ್ವಾಸದ ಪಿತಾಮಹನಾಗ್ತಾನೆ. ಆತನಿಂದ ಒಂದು ದೊಡ್ಡ ಸಂತತಿ ಉತ್ಪತ್ತಿಯಾಗುತ್ತೆ. ಯಾಕೆ? ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಏನು ದೇವರು ಹೇಳ್ತಾರೋ ಅದನ್ನು ಮಾಡಿಯೇ ತೋರಿಸ್ತಾರೆ. ಮೋಶೆಯ ಜೀವನದಲ್ಲಿ ಕೂಡ ಇಂತಹ ಒಂದು ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಬಾರಿ ದೇವರು ಮೋಶೆಗೆ ಹೇಳುವಂತ ಮಾತು, ಅಂಜಬೇಡ, ನಾನು ನಿನ್ನೊಂದಿಗಿದ್ದೇನೆ, ಹೆದರಬೇಡ. ಯಾಕೆಂದ್ರೆ ಮೋಶೆ ಒಬ್ಬ ಕುರಿಗಾಯಿಯಾಗಿದ್ದ. ಕುರಿಯಾದಂತ ಮೋಶೆಯನ್ನು ದೇವರು ಆರಿಸ್ತಾರೆ. ಉನ್ನತವಾದ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಮೋಶೆ ಆ ಜವಾಬ್ದಾರಿಯಿಂದ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ದೇವರು ಹೇಳ್ತಾರೆ, ನನ್ನ ಜನರು ಈಜಿಪ್ಟ್ನಲ್ಲಿ ಸಂಕಟ ಪಡ್ತಾ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ, ಆ ಜನರನ್ನು ನೀನು ಇಸ್ರೇಲ್ ನಾಡಿಗೆ ಕರ್ಕೊಂಡು ಬರಬೇಕು, ಹಾಲು ಜೇನು ಹರಿಯುವಂತ ನಾಡಿಗೆ ಕರ್ಕೊಂಡು ಬರಬೇಕು ಎಂಬುದಾಗಿ ಹೇಳಿದಾಗ ಮೋಶೆ ಆ ಜವಾಬ್ದಾರಿಯಿಂದ ಹಿಂತಿರುಗಲು ಪ್ರಯತ್ನ ಮಾಡ್ತಾನೆ. ಆತ ಸಿದ್ಧನಿರೋಲ್ಲ. ಅನೇಕ ಕುಂಟು ನೆಪಗಳನ್ನು ಹೇಳ್ತೇನೆ, ಸ್ವಾಮಿ ನನಗೆ ಅದು ಸಾಧ್ಯವಿಲ್ಲ, ಆ ರಾಜನೆದುರಿಗೆ ಹೋಗ್ಲಿಕ್ಕೆ ನಾನೆಷ್ಟರ ಮಟ್ಟವನು, ಆ ಜನರನ್ನು ಭೇಟಿ ಮಾಡಲಿಕ್ಕೆ ನನ್ನಿಂದ ಅಸಾಧ್ಯ, ನನ್ನ ಮಾತಿಗೆ ಅವರು ಕಿವಿ ಕೊಡ್ಲಿಕ್ಕಿಲ್ಲ, ನಾನು ವಾಕ್ಚಾತುರ್ಯನಲ್ಲ ಎಂಬುದಾಗಿ ಅನೇಕ ನೆಪಗಳನ್ನು ಹೇಳಿದ್ರು ಕೂಡ ದೇವರು ತಾವು ಯೋಚಿಸಿದಂಥ ಯೋಜನೆಯನ್ನು ಮೋಶೆಯ ಮುಖಾಂತರ ಮಾಡಿಯೇ ತೀರಿಸ್ತಾರೆ. ಅದಕ್ಕಾಗಿ ಮೋಶೆ ಎಷ್ಟೊಂದು ಗೋಗರೆದ್ರು ದೇವರು ಆತನನ್ನು ಬಿಡೋಲ ಬದಲಾಗಿ ನಿನ್ನೊಂದಿಗೆ ನಾನು ಸದಾ ಇರ್ತೇನೆ, ನಿನ್ನೆಲ್ಲ ಕಷ್ಟಗಳಲ್ಲಿ ದುಃಖಗಳಲ್ಲಿ ನಾನು ಭಾಗಿಯಾಗ್ತೇನೆ, ನಿನ್ನೊಂದಿಗಿದ್ದು ಎಲ್ಲ ರೀತಿಯ ಸಹಾಯ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಮೋಶೆಗೆ ಆಶ್ವಾಸನೆ ಕೊಡ್ತಾರೆ. ಮಾತ್ರವಲ್ಲ, ಮೋಶೆ ಎಲ್ಲ ಕಷ್ಟಗಳಲ್ಲಿ ದುಃಖಗಳಲ್ಲಿ ಅವರು ಸಹಭಾಗಿಯಾಗ್ತಾರೆ. ಹಸಿವಾದಾಗ ಮನ್ನಾ ಕೊಟ್ಟು, ಬಂಡೆಯಿಂದ ನೀರನ್ನು ಕೊಟ್ಟು, ಕತ್ತಲಿನ ಸಮಯದಲ್ಲಿ ಬೆಳಕಾಗಿ, ರಾತ್ರಿಯ ಸಮಯದಲ್ಲಿ ಬೆಳಕಾಗಿ, ಹಗಲಿನ ಸಮಯದಲ್ಲಿ ಧೂಪದ ಕಂಬವಾಗಿ ದೇವರು ಮೋಶೆಯನ್ನು ಇಸ್ರೇಲ್ ಜನರನ್ನು ಮುನ್ನಡೆಸುತ್ತಾರೆ. ಯಾಕೆ? ದೇವರು ಹೇಳಿದಂಥ ಮಾತು, ಅಂಜಬೇಡ, ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಹೀಗೆ ಹೇಳಿದಂಥ ದೇವರು ಸದಾ ಮೋಶೆಯೊಡನಿದ್ದು ಎಲ್ಲ ಕಷ್ಟಗಳಿಂದ ಪಾರು ಮಾಡ್ತಾರೆ. ಮಾತ್ರವಲ್ಲ, ದೇವರು ವಾಗ್ದಾನ ಮಾಡಿದಂಥ ಆ ನಾಡಿಗೆ ಕರ್ಕೊಂಡು ಬರಲಿಕ್ಕೆ ಮೋಶೆಗೆ ಸಾಧ್ಯವಾಗುತ್ತೆ. ಅನಂತರ ದೇವರು ಯೆಹೋಶುವನನ್ನು ಕೂಡ ಮೋಶೆ ರೀತಿಯಲ್ಲಿ ಮುನ್ನಡೆಸ್ತಾರೆ. ದೇವರು ಹೇಳುವಂಥ ಮಾತು, ಹೇಗೆ ನಾನು ಮೋಶೆಯೊಂದಿಗಿದ್ದೆ ಹಾಗೆ ನಿನ್ನೊಂದಿಗೆ ಕೂಡ ಇರ್ತೇನೆ, ನೀನು ಯಾವುದೇ ರೀತಿಯಿಂದ ಅಂಜಬೇಕಾಗಿಲ್ಲ, ನಿನ್ನನ್ನು ಮತ್ತು ನಿನ್ನ ಜನರನ್ನು ವಾಗ್ದತ್ತ ನಾಡಿಗೆ ಕರ್ಕೊಂಡು ಬರ್ತೇನೆ, ಹಾಲು ಜೇನು ಹರಿಯುವಂತ ಆ ನಾಡಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ದೇವರು ಹೇಳಿದಾಗ ಯೆಹೋಶುವ ದೇವರ ಮಾತಿನಲ್ಲಿ ವಿಶ್ವಾಸ ಇಡ್ತಾನೆ. ದೇವರು ಹೇಳ್ತಾರೆ, ಅಂಜಬೇಡ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಾನು ಏನು ಹೇಳ್ತೇನೆ ಅದನ್ನೇ ನೀನು ಮಾಡು. ಈ ಮಾತಿನಲ್ಲಿ ವಿಶ್ವಾಸ ಇಟ್ಟಂತ ಯೆಹೋಶುವ ದೇವರ ಮಾತಿನ ಪ್ರಕಾರ ನಡೆಯುತ್ತಾನೆ. ಹೀಗೆ ಎಲ್ಲ ರೀತಿಯಿಂದಲೂ ದೇವರು ಯೆಹೋಶುವನೊಂದಿಗಿದ್ರು, ಆತನೊಂದಿಗಿದ್ದು ಜನರನ್ನು ಹಾಲು ಜೇನು ಹರಿಯುವಂತ ಆ ಸುಂದರವಾದ ನಾಡಿಗೆ ಕರ್ಕೊಂಡು ಬರಲಿಕ್ಕೆ ಅವರಿಗೆ ಸಾಧ್ಯವಾಯಿತು. ಹೀಗೆ ಮುಂದೆ ನಾವು ಯೆಶಾಯ ಪ್ರವಾದಿಯ ಜೀವನದಲ್ಲಿ ಕೂಡ ನೋಡಿದಾಗ ಅತಿ ಕಷ್ಟಕರವಾದ ಒಂದು ಜವಾಬ್ದಾರಿಯನ್ನು ದೇವರು ಯೆಶಾಯ ಪ್ರವಾದಿಗೆ ನೀಡ್ತಾರೆ. ಈ ಸಂದರ್ಭದಲ್ಲಿ ಕೂಡ ದೇವರು ಹೇಳುವಂತ ಮಾತು, ಅಂಜಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಯಾಕೆಂದ್ರೆ ಬಾಬಿಲೋನಿಯದಲ್ಲಿ ಇಸ್ರಾಯೇಲರು ಗುಲಾಮರಾಗಿದ್ದಾಗ ದೇವರು ಯೆಶಾಯನಿಗೆ ಈ ಒಂದು ಮಾತು ಹೇಳ್ತಾರೆ, ನೀನು ಆ ಜನರನ್ನು ಬಿಡಿಸಿಕೊಂಡು ಬರಬೇಕು, ಅವರನ್ನು ನೀನು ವಾಪಸ್ ಕರ್ಕೊಂಡು ಬರಬೇಕು. ಹೀಗೆ ನಿರಾಶೆಯಿಂದ ಇದ್ದಂಥ ಜನರಿಗೆ ವಿಶೇಷವಾದ ಒಂದು ಆಶಾದಾಯಕವಾದ ಒಂದು ಜವಾಬ್ದಾರಿಯನ್ನು ದೇವರಲ್ಲಿ ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಹೀಗೇನೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಹೊಸ ಒಡಂಬಡಿಕೆಯಲ್ಲೂ ಕೂಡ ಇಂಥ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಮತ್ತಾಯನ ಅಧ್ಯಾಯ 1:20 ಜೋಸೆಫ ಮರಿಯಳನ್ನು
ಬಿಟ್ಟು ಬಿಡಬೇಕು ಎಂಬುದಾಗಿ ಯೋಚಿಸ್ತಿರ್ಬೇಕಾದ್ರೆ ದೇವರು ಆತನಿಗೆ ಕನಸಿನಲ್ಲಿ ದರ್ಶನ ಕೊಟ್ಟು ಯೋಸೇಫನಿಗೆ ಹೇಳ್ತಾರೆ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ನೀನು ಅಂಜಬೇಡ, ಯಾಕೆಂದರೆ ಅವಳು ಗರ್ಭಧರಿಸಿದ್ದು ಪವಿತ್ರಾತ್ಮನ ಪ್ರಭಾವದಿಂದ. ಆತನಿಂದ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗನಿಗೆ ಇಮ್ಯಾನುವೆಲ್ ಎಂದು ಕರೆಯುವರು. ಇಮ್ಯಾನುವೆಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರೇ ಮಾತನ್ನು ಆಲಿಸಿದಂಥ ಯೋಸೇಫ ತಾನು ಏನು ನಿರ್ಣಯ ಮಾಡಿದ್ದನು, ತಾನು ಏನು ಯೋಚನೆ ಮಾಡಿದ್ದಾನೋ ಅದನ್ನು ಬಿಟ್ಟು ಬಿಡ್ತಾನೆ. ದೇವರ ಮಾತಿನ ಪ್ರಕಾರ ಮರಿಯಳನ್ನು ತನ್ನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡ್ತಾನೆ. ಹೀಗೆ ದೇವರ ಪ್ರೀತಿಯ ಮಗನಾಗಿ ಬೆಳಿಲಿಕ್ಕೆ ಆತನಿಗೆ ಸಾಧ್ಯವಾಗುತ್ತೆ. ಹಾಗೇನೆ ಮರಿಯಳಿ ಕೂಡ ಹಾಗೇನೆ ದೇವರ ವಾಕ್ಯವನ್ನು ಆಲಿಸ್ತಿರ್ಬೇಕಾದ್ರೆ ಇದು ಹೇಗೆ ಸಾಧ್ಯ, ನಾನಿನ್ನೂ ಯುವತಿ, ನನಗಿನ್ನೂ ಮದುವೆ ಆಗಿಲ್ಲ ಇಂಥ ನೆಪಗಳನ್ನು ಹೇಳಿದಾಗಲೂ ಕೂಡ ದೇವದೂತ ಅಂಜಬೇಡ, ದೇವರು ನಿನ್ನೊಡನೆ ಇದ್ದಾರೆ ಎಂಬ ಸಂದೇಶವನ್ನು ಮರಿಯಳಿಗೆ ಕೊಡ್ತಾರೆ. ಮಾತ್ರವಲ್ಲ, ಮರಿಯಳು ದೇವರ ಮಾತಿನ ಮೇಲೆ ವಿಶ್ವಾಸ ಇಟ್ಟು, ಇಗೋ ನಾನು ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎಂಬ ಸಂದೇಶವನ್ನು ಕೊಡ್ತಾಳೆ. ಮಾತ್ರವಲ್ಲ, ದೇವರ ಮಾತಿನಂತೆ ದೇವರ ಎಲ್ಲ ಯೋಜನೆಗಳಿಗೆ ತನ್ನ ಸಹಕಾರವನ್ನು ಕೊಡ್ತಾಳೆ. ಹೀಗೆ ದೇವರು ತಾನು ಹೇಳಿದ ಮಾತನ್ನು ಹಿಂತೆಗೆಯುವುದಿಲ್ಲ, ಬದಲಾಗಿ ಎಲ್ಲರೊಂದಿಗಿದ್ದು ಅವರಿಗೆ ಬೇಕಾದಂಥ ಧೈರ್ಯವನ್ನು ಸ್ಥೈರ್ಯವನ್ನು ನೀಡುತ್ತಾರೆ. ಹಾಗೇನೆ ಪೌಲನು ಪ್ರೇಷಿತರ ಕಾರ್ಯಕಲಾಪದಲ್ಲಿ ನಾವು ಓದ್ತಿರ್ಬೇಕಾದ್ರೆ 18ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಕೂಡ ಯೇಸು ಸ್ವಾಮಿ ಪೌಲನಿಗೆ ಕೊಡುವಂತಹ ಧೈರ್ಯ, ಅಂಜಬೇಡ, ನಾನು ನಿನ್ನೊಂದಿಗಿದ್ದೇನೆ. ಯಾಕಂದ್ರೆ ಪೌಲನು ಬೇರೆ ಬೇರೆ ಊರಿಗೆ ಶುಭ ವಾರ್ತೆ ಸಾರ್ತಾ ಇದ್ದ. ಈ ಸಂದರ್ಭದಲ್ಲಿ ಅನೇಕ ಜನರು ಆತನ ಶುಭ ಸಂದೇಶವನ್ನು ಕೇಳ್ತಾ ಇದ್ರು, ಅನೇಕ ಜನರು ಅದನ್ನು ತಿರಸ್ಕರಿಸ್ತಾ ಇದ್ರು. ಯಾಕಂದ್ರೆ ನಾನು ಕೂಡ ಮಿಷನ್ ಅಲ್ಲಿ ಇದ್ದಾಗ ದೇವರ ವಾಕ್ಯ ಸಾರ್ತಿರ್ಬೇಕಾದ್ರೆ ಬೇರೆ ಬೇರೆ ಹಳ್ಳಿಗಳಿಗೆ ಹೋದಾಗ ಕೆಲವು ಜನರು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಿಲ್ಲ. ನೀವು ನಮ್ಮ ಹಳ್ಳಿಗೆ ಬರೋದು ಬೇಡ ಎಂದು ಹೇಳಿದಂಥ ಘಟನೆ ಕೂಡ ನಾನು ಕೇಳಿದ್ದೇನೆ. ಕೆಲವರು ಸ್ವೀಕಾರ ಮಾಡ್ತಾರೆ, ಕೆಲವರು ಸ್ವೀಕಾರ ಮಾಡೋಲ್ಲ. ಹೀಗೇನೆ ಪೌಲನಿಗೂ ಕೂಡ ಇಂಥ ಘಟನೆಗಳು ಆದಾಗ, ಇಂಥ ಘಟನೆಗಳು ನಡೆದಾಗ ಆತ ಕೂಡ ಒಂದು ರೀತಿಯಿಂದ ನಿರಾಶೆಯಿಂದಿರ್ತಾನೆ. ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವನಿಗೆ ಹೇಳುವಂತ ಮಾತು, ಅಂಜಬೇಡ, ನಾನು ನಿನ್ನ ಸಂಗಡ ಇರ್ತೇನೆ, ನಿನಗೆ ಏನು ತಿಳಿತದೋ ಅದರ ಪ್ರಕಾರ ಮಾತಾಡು, ನಿನಗೆ ತಿಳಿದ ರೀತಿಯಲ್ಲಿ ನೀನು ಮಾತಾಡು ಎಂಬ ಒಂದು ಧೈರ್ಯವನ್ನು ಪೌಲನಿಗೆ ಕೊಡ್ತಾರೆ. ಹೀಗೆ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಕೂಡ ದೊಡ್ಡ ಅಲೆ ಬಂದಾಗ ಬೇರೆ ಬೇರೆ ಧರ್ಮದ ಜನರು ಆ ಹಡಗಿನಲ್ಲಿ ಇದ್ರು. ಆ ಜನರಿಗೂ ಕೂಡ ಪೌಲನು ಯೇಸು ಸ್ವಾಮಿಯ ಶುಭ ಸಂದೇಶವನ್ನು ಪ್ರಸಾರ ಮಾಡ್ತಾನೆ. ಮಾತ್ರವಲ್ಲ, ಯೇಸು ಅವನನ್ನಿದ್ದು ಆತನಿಗೆ ಧೈರ್ಯದಿಂದ ತುಂಬುತ್ತಾರೆ. ಅಂಜಬೇಡ, ನಾನು ಏನು ಹೇಳ್ತೇನೋ ಅದನ್ನೇ ಮಾಡು, ಅದರ ಪ್ರಕಾರ ನೀನು ಮಾಡು, ಖಂಡಿತವಾಗಿ ನೀನು ಜಯಶಾಲಿ ಆಗುತ್ತಾ ಎಂಬ ಒಂದು ಸಂದೇಶವನ್ನು ಯೇಸು ಸ್ವಾಮಿ ಆತನಿಗೆ ನೀಡ್ತಾರೆ. ಅದೇ ರೀತಿಯಲ್ಲಿ ಇವತ್ತಿನ ಶುಭ ಸಂದೇಶದಲ್ಲಿ ನಡೆದಂಥ ಘಟನೆ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಬೆಟ್ಟಕ್ಕೆ ಹೋಗಿದ್ರು. ಶಿಷ್ಯರು ತೋಣಿಯಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಯೇಸು ಸ್ವಾಮಿ ಅವರ ಸಮೀಪ ನೀರಿನ ಮೇಲೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಶಿಷ್ಯರಿಗೆ ಅಂಜಿಕೆ ಆಗುತ್ತೆ. ಇದ್ಯಾರೋ ದೆವ್ವ ಆಗಿರ್ಬೋದು ಎಂಬ ಒಂದು ಅಂಜಿಕೆಯಿಂದ ಅವರು ಬೊಬ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು, ಅಂಜಬೇಡಿ, ಇದು ನಾನು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಘಟನೆಯಿಂದ ಶಿಷ್ಯರು ಧೈರ್ಯಭರಿತರಾಗ್ತಾರೆ. ಮಾತ್ರವಲ್ಲ, ಯೇಸು ಸ್ವಾಮಿಯನ್ನು ತಮ್ಮ ರಕ್ಷಕ ಎಂಬುದಾಗಿ ಸ್ವೀಕಾರ ಮಾಡ್ತಾರೆ. ಹೀಗೆ ನಾವು ಯೇಸು ಸ್ವಾಮಿಯ ಜೀವಿತಾವಧಿಯಲ್ಲಿ ನೋಡ್ತಿರ್ಬೇಕಾದ್ರೆ ಅನೇಕ ಘಟನೆಗಳು ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಯಾಕಂದ್ರೆ ಯೇಸು ಇಮ್ಯಾನುವೆಲ್ ಆಗಿದ್ದಾರೆ. ಇಮ್ಯಾನುವೆಲ್ ಅಂದರೆ ಅವರು ನಮ್ಮೊಡನೆ ಇದ್ದಾರೆ. ದೇವರು ನಮ್ಮೊಡನೆ ಇದ್ದಾಗ ನಾವು ಯಾವುದೇ ರೀತಿಯ ಭಯಕ್ಕೆ ಹೆದರಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ಯಾಕಂದ್ರೆ ದೇವರೇ ನಮ್ಮೊಡನೆ ಇದ್ದಾರೆ. ದೇವರು ನಮ್ಮೊಡನೆ ಇದ್ದಾಗ ಎಲ್ಲ ರೀತಿಯ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ನಮಗೆ ಸಾಧ್ಯ. ಯಾಕಂದ್ರೆ ಅವರು ಕಾಯ್ದು ರಕ್ಷಿಸುವ ದೇವರಾಗಿದ್ದಾರೆ. ಅವರು ನಮ್ಮೊಡನಿದ್ದಾಗ ಅಂಜುವ ಅಗತ್ಯವಿಲ್ಲ. ಯಾಕಂದ್ರೆ ಅವರು ನಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ದಾರೆ. ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ದಿವ್ಯವಾಣಿಯನ್ನು ನೀವು ಕೇಳ್ತಾ ಇದ್ದೀರಾ. ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಡೋಣ. ದೇವರ ವಾಕ್ಯವನ್ನು ಕೇವಲ ಆಲಿಸುವುದು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಅದನ್ನು ಮುನ್ನಡೆಸೋಣ. ಆ ದೇವರ ವಾಕ್ಯವನ್ನು ಓದಿ ಅದನ್ನು ಧ್ಯಾನಿಸಿದಾಗ ಖಂಡಿತವಾಗಿ ಯೇಸು ಹೇಳಿದಂತಹ ಮಾತು, ಭಯ ಪಡಬೇಡ, ಅಂಜಬೇಡ ಎಂಬುದಾಗಿ ನಮಗೂ ಅದರಿಂದ ಧೈರ್ಯ ಬರುತ್ತೆ. ಮತ್ತು ನಮ್ಮೆಲ್ಲ
ಕಷ್ಟ ನೋವುಗಳನ್ನು ದೂರ ಮಾಡಲಿಕ್ಕೆ ಈ ವಾಕ್ಯ ನಮಗೆ ಸಹಕಾರಿಯಾಗುತ್ತೆ. ಆದುದರಿಂದ ಈ ವಾಕ್ಯವನ್ನು ಆಗಾಗ ಕೇಳ್ತಾ ಇರೋಣ. ಈ ವಾಕ್ಯದ ಮುಖಾಂತರ ನಾವು ಕೂಡ ಯೇಸು ಸ್ವಾಮಿಯ ಆ ಧೈರ್ಯವನ್ನು ಪಡೆಯೋಣ. ಹೀಗೆ ಅವರ ಪ್ರೀತಿಯ ಮಕ್ಕಳಾಗಿ ಬೆಳೆಯೋಣ ಎಂಬುದಾಗಿ ಹೇಳುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು.